ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ನ ವಯಸ್ಸೆಷ್ಟು? 6. ನಿನ್ನ ವಯಸ್ಸೆಷ್ಟು? 7. ಇಬ್ರು ನಿಂತ್ಕೊಳ್ಳಿ. ಕರೆಕ್ಟ್. ನೀನ್ 6 ಶೇಪಲ್ಲೇ ಇದೆಯಾ, ಅವ್ನು 7 ಶೇಪ್ ಕರೆಕ್ಟ್ ಆಗಿದ್ದಾನೆ ಕಣ. ಕರೆಕ್ಟ್ ಕರೆಕ್ಟ್. ಮತ್ತೆ ಹೆಂಗನ್ಸ್ತ ನಮ್ DKD ಸ್ಟೇಜಿಗೆ ಬಂದು ಕೂತ ಇಷ್ಟೊಂದು ಮರ್ಯಾದೆ ಬೇಡ. ಹೆಂಗನ್ಸ್ತು ನಮ್ DKDಗೆ ಬಂದು? ಖುಷಿ ಆಯ್ತು. ನಂಗೂ ಡ್ಯಾನ್ಸ್ ಮಾಡ್ಬೇಕು ಅಂತ ಆಸೆ ಇತ್ತು. ಆಸೆ ಇಲ್ಲೇ ತೀರಿಸ್ಕೊಂಡ. ಅದು ಕಣ, ಅದು 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 ಅವನ ಒಂದು ಆಸೆ ಇತ್ತು, ಆ ಆಸೆನ ಇಲ್ಲೇ ತೀರಿಸ್ಕೊಂಡಿದ್ದಾನೆ. ಆಮೇಲೆ ಇದೊಂದು ರಾಗು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಟೆಪ್ ಮಾಡ್ದ ನೋಡು. ಅವನು ಜೋಶ್ ಅಲ್ಲಿ ಆ ಸಾಂಗ್ ಅಲ್ಲಿ ಮಾಡಿದ ಸ್ಟೆಪ್ ನಿಜಲು, ಅಂಡ್ ಐ ಕುಡ್ ನಾಟ್ ಸ್ಟಾಪ್ ಮೈ ಸೆಲ್ಫ್ ಫ್ರಮ್ ಡೂಯಿಂಗ್ ದ ಸೇಮ್ ಥಿಂಗ್. ಹೌದು, ನೀ ಫುಲ್ ಸಾಂಗ್ ಇದೆ ಸ್ಟೆಪ್. ಆಮೇಲೆ ಯಾರ ಹತ್ರ ಫಸ್ಟ್ ಕೇಳೋಣ? ರಚು ಮೇಡಮ್. ನಂಗೆ ಗೊತ್ತು ನೀ ಇದನ್ನೇ ಹೇಳ್ತೀಯಾ ಅಂತ ಹೇಳಿ ಅವ್ರಿಗೆ ಟಚ್ ಅಪ್ ಮಾಡ್ಬಿಟ್ಟು ಬಂದ್ಯಾ. ಫಸ್ಟ್ ಅನುಗೆ ಟಚ್ ಅಪ್. ಫಸ್ಟ್ ರಚು ಮೇಡಮ್ಗೆ. ನೀನ್ ಈ ಶೋಗ್ ಬಂದಿರೋದೇ ನಂಗೆ ಅವಮಾನ ಮಾಡೋದಕ್ಕೆ ಅಂತ ನಂಗೆ ಅನ್ಸ್ತದೆ. ಏನ್ ಹೇಳಿದ್ರು ಇಲ್ಲ ಆಗ್ತಿದ್ಯಲ್ಲೋ. ನಾನು ಫಸ್ಟ್ ರಚು ಮೇಡಮ್ಗೆ. ಫಸ್ಟ್ ಅವನ ಹತ್ರ ಪರ್ಮಿಷನ್ ಕೇಳು, ಯಾಕಂದ್ರೆ ಅವ್ನ ರಟ್ಟು ಟೀಚರ್ ಅವರು, ಗೊತ್ತಾಯ್ತಲ್ಲ ಮೇಡಮ್. ಅವರು ಇಲ್ಲಿದ್ದಾರೆ, ನಾನು ಅಲ್ಲಿದ್ದೀನಿ. ಈಗ ಫಸ್ಟ್ ನೀನೇ ಹೋಗ್ತೀಯ. ನಾನೇ ಫಸ್ಟ್. ರೊಚ್ಚು ಟೀಚರೇ ಬಂದ್ರು ಕಣೋ. ಈ ಜಾಗ ಮಾಡ್ಕೊಡ್ರು. ಟಚ್ ಮಾಡೋ. ನೀನು ಏನ್ ಮಾಡಿದೆ ಗೊತ್ತಾ, ಅವ್ರನ್ನ ಮುಕ್ಕಾಲ್ ಭಾಗ ಕವರ್ ಮಾಡ್ಬಿಟ್ಟಿದ್ಯಾ. ನೋಡಿ ಇವಾಗ ಸ್ವಲ್ಪ ಓಕೆ ಕಣೋ. ನೀನ್ ಇಲ್ಲಿ ಕೂತ್ಕೋ, ಪರವಾಗಿಲ್ಲ ಸ್ವಲ್ಪ, ಯಾಕಂದ್ರೆ ಅವ್ರು ನಡ್ಕೊಂಡು ಹೋಗ್ಬೇಕಲ್ಲ. ಬಾ. ಓಮ್ಮ, ನೀವು ಮಾತಾಡಿರೋ ಪರ್ಫಾರ್ಮೆನ್ಸ್ ಹೆಂಗಿತ್ತು? ಯಾರು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೇಕ ಇವಾಗ? ಇಲ್ಲ, ನನಗೆ ಹಂಗೆ ಹೇಳ್ತಾರಷ್ಟೇ. ಇವಾಗ ಏನಂತ ಹೇಳಿದೆ ಇವಾಗ? ಚಮಕ್. ಅವರು ಅವನಿಗೆ ಚಮಕ್ ಕೊಟ್ರಂತೆ, ಹೇಳೋದಷ್ಟೇ. ಇಷ್ಟ ನೋಡಿ ಇವಾಗ. ಅಲ್ಲ, ಇಬ್ರು ಜಡ್ಜ್ ಮಾಡಕ್ ಆಗಲ್ಲ ಕಣ್ರು. ನೀವಿಬ್ರು ಮುದ್ದಾಗಿ ಮಾಡಿದ್ರಿ ಕಣ್ರು. ಓಕೆ, ಥ್ಯಾಂಕ್ ಯು ರಚು ಮೇಡಮ್. ಐ ಲವ್ ಯು. ಅಣ್ಣ, ನಮ್ಮ ಆರ್ಯ ಸ್ವರೂಪಿಯವರು ಡ್ರಾಮಾ ಜೂನಿಯರ್ಸ್ ಪ್ರತಿಭೆ. ಸೂಪರ್. ಅಂಬರೀಶ್ ತರನೇ ಮಾಡ್ದ, ಅಂಬರೀಶ್ ಅವ್ರ ತರನೇ ಮಾಡ್ದ. ಆಮೇಲೆ ನಮ್ಮ ಪ್ರೀತಮ್ಮ, ಮೈ ಗಾಡ್, ವಿಷ್ಣು ಸರ್ ಸೇಮ್ ಹಂಗೆ ಮಾಡೋದು. ಇಮೋಷನಲ್ ಇದೆಲ್ಲ ಅಣ್ಣ. ದಟ್ ವಾಸ್ ರಿಯಲಿ ಟಚಿಂಗ್. ನಿಜವಾಗ್ಲೂ ಒಂದು ಚಿಕ್ಕ ವಿಷ್ಣುವರ್ಧನ್ ಅವ್ರನ್ನ ಚಿಕ್ಕ ಅಂಬರೀಶ್ ಅವ್ರು ನೋಡ್ದಂಗೆ ಆಯ್ತು. ಥ್ರೂ ಔಟ್ ದ ಸಾಂಗ್ ಎಂಟರ್ಟೈನ್ಮೆಂಟ್ ಜೊತೆಲಿ ಎಮೋಷನ್ನು. ಆಮೇಲೆ ಆ ಮಕ್ಕಳು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದೆ, ಎಷ್ಟು ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಸೂಪರ್. ಪ್ರೀತಮ್, ಐ ಲವ್ ಯು. ಐ ಲವ್ ಯು ಟು. ಲವ್ ಯು ಆರ್ಯ. ಐ ಲವ್ ಯು ಟು ಸರ್. ಥ್ಯಾಂಕ್ ಯು. ಈಗ ಇಬ್ರು ಒಂದು ಮಾಸ್ ಸಾಂಗ್ ಡ್ಯಾನ್ಸ್ ಮಾಡಿದಿರಲ್ವಾ, ಒಂದು ಮಾಸ್ ಡೈಲಾಗ್ ಹೇಳಿ ನೋಡೋಣ. ಬೆಕ್ಕಲಿಗೆ ಹಂಗ ಕೈಯಲ್ಲಿ ಹಂಗಿದ್ರೆ ಸಾಲದು, ತಲೆಯಲ್ಲಿ ಮೂಲೆ ಎದೆಯಲ್ಲಿ ಕಲೆಜೆ ಇರಬೇಕು. ಕಚ್ಚೋ ಉಚ್ಚಿನ ಎಣ್ಣೆ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು, ಪಕ್ಕದಲ್ಲೇ ಕುತ್ಕೊಂಡು ಮೇಣ ಬೆಕ್ ನೀನು. ಬಿಡ್ತೇನಾ? ಶಿವಾಜಿನಗರ ನಂದು, ಜಯನಗರ ನಿಂದು, ಬಾರ್ಡರ್ ಹಾಕೊಂಡು ಬಾಳೋ ನಾಯಿ ನೀನು. ಏನಿ ಏರಿಯಾ, ಏನಿ ಸ್ಟೇಟ್, 24 hours ಆಟಾಡೋ ಗೋಳಿ ನಾನು. ಲಾಸ್ಟ್ ಅರ್ಥ ಆಯ್ತು, ಗೋಳಿ ನಾನು. ಅದು ಏನ್ ಹೇಳಿದ್ನೋ ಅವನಿಗೆ ಅರ್ಥ ಆಯ್ತು. ನೀನೊಂದು ಹೇಳು. ಅದೇ ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್. ಡೈಲಾಗ್ ಹೇಳು. ಡೈಲಾಗ್ ಹೇಳು. ಒಂದ್ ನಿಮಿಷ, ಡೈಲಾಗ್ ಹೇಳ್ದೆ ತಾನೆ? ಡೈಲಾಗ್ ಹೇಳ ಇವಾಗ. ಕಷ್ಟ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ದೆ ಡಾನ್ ಪಟ್ಟಿಗೆ ಇರ್ಬೇಕು ಅಂದ್ರೆ. ಹೊಸ್ತಾಗಿದ್ದೇನೆ, ನನಗ ಅರ್ಥ ಆಗೋಲ್ತು. ಹೊಸ್ತಾಗಿದ್ದೇನೆ. ಕಷ್ಟ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ದೆ ಡಾನ್ ನನ್ನಂತ ಫಂಡ್ರ ಹತ್ರ ಬರಲ್ಲ. ಕಾಮ್ ಕಿ ಬಾತ್ ಬೋಲ್, ಚಟ್ಟಿ ಕೇರೋದು ಫಿಕ್ಸ್ ಪ್ರೋಗ್ರಾಮ್. ಪಟ್ಟಿ ಕೇರ್ಬೇಕು ಅಂತಂದ್ರೆ ರಿಸ್ಕ್ ತಗೊಳ್ಳೇಬೇಕು. ರಾಜ್ಯ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನೆಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡಕ್ ನಿಂತ್ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಜೈ ನಿಕೋಲ್. ನಾ ಸರಿನ್ ಬಗ್ಗೆ ಒಂದೆಲ್ಲ ಹೇಳ್ತೇನೆ.
ಯಾವ ಸರ್ ಯಾರ ಬಗ್ಗೆ ಯಾರಿಗಾರ ಆಗ್ಲಿ ಒಟ್ಟು ಹೇಳ್ತೇನೆ. ಒಟ್ಟು ಹೇಳು. ನನಗ್ ಹೊಟ್ಟೆ ಹಸ್ತಿದ್ರೆ ಚೆನ್ನಾಗಿ ಊಟ ಮಾಡ್ತೇನೆ. ನನಗ್ ನಿದ್ದೆ ಬಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೇನೆ. ನನಗ್ ಗೋಪ ಬಂದ್ರೆ ಹಿಗ್ಗ ಮುಗ್ಗ ಹೊಡಿತೇನೆ. ಮಿಸ್ ಮಾಡ್ತಾ ಇದ್ದಾನೆ. ಜನಾಜಿ ಸರ್ ಬಂದಿಲ್ಲ ಅಂದ್ರೆ ಮಿಸ್ ಮಾಡ್ತಾ ಇದ್ದಾನೆ. ಹೌದು, ಜನಿಯಾಜಿ ಸರ್ 45 ಪಿಕ್ಚರ್ ಸಕ್ಸಸ್ ಅಲ್ಲಿ ಬಿಸಿ ಆಗಿದ್ದಾರೆ. ಜನಿಯಾಜಿ ಆಲ್ ದ ಬೆಸ್ಟ್ ಫಾರ್ 45. ಹೇಳು 45 ಗೆ ಆಲ್ ದ ಬೆಸ್ಟ್. ಜನಾಜಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಫಾರ್ 45. ಫಾರ್ 45. ಇಬ್ರು ಪಾನಿಪುರಿ ಎಲ್ಲ ತಿನ್ರು ಹೋಗ್ರು. ಕುರ್ಕುರೆ ಐತೆ ಹೋಗ್ತೀನಿ. ಏ ಬರೀ ಕುರ್ಕುರೆ. ಬಾರು. ಈ ಟಾಸ್ ನ ಗೆದ್ದವರು ಇಸ್ ನನ್ ಅದರ್ ದೆನ್ ವಸಂತ್ ಮಾಸ್ಟರ್. ವಸಂತ್ ಮಾಸ್ಟರ್, ನಿಮ್ಮ ನಿರ್ಧಾರ? ಫಸ್ಟ್ ನಾನೇ ಮಾಡ್ಬೇಕಂತ ಆಸೆ ಇದೆ. ಲವ್ಲಿ ಮಾಸ್ಟರ್. ಅಪೋಸಿಟ್ ಟೀಮು ಮಾಡ್ಲಿ, ಅದಾದ್ಮೇಲೆ ನಾವು ಮಾಡ್ತೀವಿ ಸರ್. ಎನಿವೇಸ್, ವಸಂತ್ ಮಾಸ್ಟರ್ ಅವರು ಡಿಸೈಡ್ ಮಾಡಿದ್ದಾರೆ. ಮಾಸ್ಟರ್, ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ? ಆರ್ ಯು ರೆಡಿ ಮಾಸ್ಟರ್? ರೆಡಿ. ಸಾಗರ್ ಮಾಸ್ಟರ್ ಈಗ ರೆಡಿ ಆಗಿದ್ದಾರೆ, ಈ ಸವಾಲನ್ನ ಸ್ವೀಕರಿಸಿದ್ದಾರೆ. ಸೊ ಮೊದಲನೇದಾಗಿ ಸಾಗರ್ ಮಾಸ್ಟರ್ ತಂಡದಿಂದ ವೇದಿಕೆ ಮೇಲೆ ಬರ್ತಿದ್ದಾರೆ ನಂದು ಹಾಗೂ ಹರ್ಷ. ನೀವಿದು ಆನ್ ದ ರೆಕಾರ್ಡ್ ಆಗ್ತಿರೋ ಆಫ್ ದ ರೆಕಾರ್ಡ್ ಆಗ್ತಿರೋ ನನಗಂತೂ ಗೊತ್ತಿಲ್ಲ. ರಚ್ಚು ಆಕ್ಚುಲಿ ಅವಳ ಕಾಲ್ ಬ್ಲೀಡ್ ಆಗ್ತಾ ಇದೆ. ಆ ಕಾಲಿಗೆ ಸ್ಟಿಚ್ ಹಾಕೋ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಮೈಯಲ್ಲಿ ಈ ರೀತಿ ಒಬ್ಬ ಡ್ಯಾನ್ಸರ್ಗೆ ಹಠ ಇದೆ ಅಂತಂದ್ರೆ ನಂದು, ಕ್ಯಾನ್ ಐ ಟೆಲ್ ಯು ಸಮಥಿಂಗ್? ಯೆಟ್ ಅಗೇನ್ ಯು ಪ್ರೂವ್ಡ್ ಯು ಆರ್ ಟ್ರೂಲಿ ಉಪ್ಪಿ ಸರ್ ಫ್ಯಾನ್. ಅಷ್ಟೇ. ಥ್ಯಾಂಕ್ ಯು, ದಟ್ ಮೀನ್ಸ್ ಅ ಲಾಟ್. ರಚ್ಚು, ಈ ಹುಚ್ಚತನಕ್ಕೆ ಏನ್ ಹೇಳಕ್? ಅಲ್ಲ, ಅವರು ಈ ಸ್ಟೇಜ್ಗೆ ಕೊಡುವಂತ ಗೌರವ ಅಷ್ಟೇ. ನಿಜ, ಇನ್ನೇನಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಮೇಕ್ ಯೂಸ್ ಆಫ್ ದ ಸ್ಟೇಜ್. ಅವಕಾಶ ಸಿಕ್ಕಿದಾಗ ಓನ್ ಇಟ್ ಆ್ಯಂಡ್ ಯು ಡಿಡ್ ಇಟ್. ನಿಮ್ಮಿಬ್ರು ಕಾಂಬಿನೇಷನ್ ಹೆಂಗಿದೆ ಗೊತ್ತಾ? ಓ ಮೈ ಗಾಡ್, ನನಗೆ ಶಿವ ತಾಂಡವ ನೋಡ್ದಂಗೆ ಅನ್ಸದೆ ನೀವಿಬ್ರು ಸ್ಟೇಜ್ ಮೇಲೆ ಬಂದ ತಕ್ಷಣ. ಶಿವ ತಾಂಡವ ಆಡ್ತಾನೆ ಗೊತ್ತಾ? ಸೈಕ್ ಆಗ್ಬಿಟ್ಟೆ ನಾನು. ನೀವಿಬ್ರು ಒಂದ್ ಕಡೆ ಅಂತ ಬಂದ್ರೆ, ಆಕ್ಟ್ ನ ಹೈಲೈಟ್ ಅಂತ ಅಂದ್ರೆ ಇವರಿಷ್ಟು ಜನ ಸಿನ್ಸಿಯರ್ ಆಗಿ ಮನ್ಸಾರೆ ಹೇಳ್ತೀನಿ, ಯು ಆಲ್ ಡಿಸರ್ವ್ ದಿಸ್. ಅದೇ ನಾನು ಹೇಳಿದ್ದು, ವೇದಿಕೆ ಬೆಲೆ ಗೊತ್ತಿರೋರ್ಗೆ ಮಾತ್ರ ಇವೆಲ್ಲ ಗೊತ್ತಾಗತ್ತೆ ಎಷ್ಟು ಕಷ್ಟ ಏನು ಅಂತ. ಆ್ಯಂಡ್ ಮಾಸ್ಟರ್, ಓ